ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಪಾಟ್ಗಳನ್ನೆಲ್ಲ ನೀಟಾಗಿ ಸೇವಂತಿಗೆ ಸಸಿಗಳು, ದಾಸವಾಳ ಗಿಡಗಳು ಮತ್ತು ರೋಸ್ ಗಿಡನೆಲ್ಲ ಒಂದೊಂದು ಸೈಡ್ಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಯಾವ್ಯಾವ ರೀತಿ ದಿಕ್ಕಾಪಲ್ಲಾಗಿದ್ದಾವೆ ಪಾಟ್ಗಳು ಅಂತ. ನೀರು ಹಾಕೋಕ್ಕಾಗ್ತಿರ್ಲಿಲ್ಲ ಎಲ್ಲ ಒಟ್ಟಿಗೆ ಇದ್ದಾಗ, ಮತ್ತು ಸತೇನೂ ಕೀಳೋಕ್ಕಾಗ್ತಿರ್ಲಿಲ್ಲ. ಅವನ್ನೆಲ್ಲ ನಾನು ಇವಾಗ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ನೆಲ ಜೋಡಿಸ್ಕೊಳ್ತಾ ಇದ್ದೀನಿ. ಯಾವ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ನಾನು ಯಾವುದನ್ನೆಲ್ಲ ಜೋಡಿಸ್ಕೊಳ್ತೀನಿ, ಹೆಂಗೆ ಕಾಣಿಸುತ್ತೆ ನಮ್ಮ ಗಾರ್ಡನ್ ಅಂತ ನೋಡೋಣ ಇವತ್ತು. ನೋಡಿ ಇಲ್ಲೆಲ್ಲ ಒಂದು ಸೈಡಲ್ಲೆಲ್ಲ ಸೇವಂತಿಗೆ ಸಸಿಗಳನ್ನೇ ಇಡಬೇಕು, ಮತ್ತು ಇನ್ನೊಂದು ಸೈಡಲ್ಲೆಲ್ಲ ರೋಸ್ ಗಿಡಗಳನ್ನ ಇಡ್ತಾಯಿದ್ದೀನಿ ಇವಾಗ. ಇವೆಲ್ಲ ನೋಡಿ ಈ ಸೈಡೆಲ್ಲ ಫುಲ್ಲು ಸೇವಂತಿಗೆ ಸಸಿಗಳನ್ನ ಇಟ್ಟಿದ್ದೀನಿ. ನನಗೆ ಒಳಗಡೆ ಗಾರ್ಡನ್ ಒಳಗಡೆನೂ ಇದ್ದಾವೆ ನೆಲದ ಮೇಲೆ ಸೇವಂತಿಗೆ ಗಿಡಗಳು, ದಾಸವಾಳ ಗಿಡ ಎಲ್ಲ. ಆದರೆ ಇವಾಗ ಸ್ವಲ್ಪ ಪಾಟಲ್ಗಳಲ್ಲಿ ಹಾಕ್ಕೊಂಡಿರೋದನ್ನ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಇದನ್ನು ನಿಂಬೆ ಗಿಡ ಹಾಕೋದನ್ನ ತೋರಿಸಿದ್ನಲ್ಲ, ಅವು ಕವರ್ಗಳಲ್ಲಿ ಅವೆಲ್ಲ ಯಾವ ರೀತಿ ಬಂದಿದ್ದಾವೆ ನೋಡಿ. ಇದು ಬಟರ್ ಫ್ರೂಟ್ಸ್ ಗಿಡಗಳು ಎಲ್ಲ ಸೀಡ್ಸ್ ಹಾಕಿದ್ನಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ, ಅವು ಎಲ್ಲ ನೀಟಾಗಿ ಬಂದಿದ್ದಾವೆ. ಅವನ್ನೆಲ್ಲ ಒಂದು ಸೈಡ್ಗೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೊಂದು ಪಾಟ್ಗಳಲ್ಲಿ ಏನೂ ಇರಲಿಲ್ಲ, ಮಣ್ಣೆಲ್ಲ ಪಾಟ್ಗೆ ಹಾಕ್ಕೊಳ್ಳೋಣ ಬೇರೆ ಪಾಟ್ಗೆ ಅಂದ್ಬಿಟ್ಟು ನೀಟಾಗಿ ಎಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ನನಗೆ ಫಸ್ಟು ಎಲ್ಲ ಕ್ಲೀನ್ ಮಾಡೋಕ್ಕಾಗ್ತಿರಲಿಲ್ಲ, ಎಲ್ಲ ಒಟ್ಟಿಗೆ ಒಂದೇ ತಾವು ಇಟ್ಬಿಟ್ಟಿದೆ ಪಾಟ್ಗಳನ್ನ. ಇವಾಗೆಲ್ಲ ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದರಲ್ಲಿ ಹೂ ಗಿಡಗಳು ಇರಲಿಲ್ಲ, ಅವಕ್ಕೆಲ್ಲ ಹೊಸ್ದಾಗಿ ಗಿಡಗಳನ್ನ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮನೆ ಹಿಂದೆಗಡೆ ನಾವು ಮಾಡ್ಕೊಂಡಿರುವಂತಹ ಬಾಗಿಲಿದು, ನಮ್ಮ ಮನೆ ಹಿಂದೆ ಬಾಗಿಲು. ಹಿಂದೆಗಡೆಯಿಂದ ಬಂದರೆ ಈ ರೀತಿ ನಾನು ಗಾರ್ಡನ್ ಮಾಡ್ಕೊಂಡಿರೋದು ನಮ್ಮ ಮನೆ ಹಿಂದೆಗಡೆ. ನೋಡಿ ಒಂದು ಸೈಡೆಲ್ಲ ಫುಲ್ಲು ರೋಸ್ ಗಿಡ ಹಾಕ್ಕೊಂಡಿದ್ದೀನಿ. ಎಲ್ಲ ರೋಸ್ ಗಿಡಗಳನ್ನ ಲೈನಕ್ಕೆ ಒಂದು ಸೈಡ್ ಇಟ್ಟಿದ್ದೀನಿ. ಇವಾಗ ಹೊಸ್ದಾಗಿ ಹಾಕಿರೋದು, ನಾನು ನೆಲದ ಮೇಲೆ ಹಾಕಿರೋವು ಒಂದು 2 ಕಲರ್ ಇದೆ ಅಷ್ಟೇನೆಯ. ಆ ಕಡೆ ಲಾಸ್ಟ್ ಎಂಡಲ್ಲಿದ್ದಾವೆ ಅವು. ನಾನು ಇವಾಗ ಪಾಟಲ್ಲೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹೊಸ್ದಾಗಿ ಹಾಕಿರೋಂತಹ ಗಿಡಗಳಿವು, ಇವನ್ನ ಒಂದು ಸೈಡ್ ಇಟ್ಟಿದ್ದೀನಿ. ಹಾಗೆ ಇದು ಡ್ರ್ಯಾಗನ್ ಫ್ರೂಟ್ಸ್ ಗಿಡ ನೋಡಿದ್ದೀರಲ್ವ, ನಾನು ಮೀಶೋಯಿಂದನೇ ತರಿಸ್ಕೊಂಡಿದ್ದು. 3 ಕಲರ್ಸ್ ಇದೆ ಅಂತ ಹೇಳ್ಬಿಟ್ಟು. ಇವು ತುಂಬಾ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಎಲ್ಲದಕ್ಕೂ ನಾನು ಕಡ್ಡಿ ನಿಲ್ಲಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಇದ್ರ ಗಿಡ, ಡೈರೆ ಗಿಡ ಕಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಈ ಕಡೆ ಎಲ್ಲ ಕೋಲನ್ನ ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅದು ಹೂವೆಲ್ಲ ಖಾಲಿ ಆದಮೇಲೆ ಇದನ್ನೆಲ್ಲ ಎತ್ತಿ ನೀಟಾಗಿ ಕಟ್ಟಬೇಕು ಇಲ್ಲಿಗೆ. ಇದ್ರೊಳಗಡೆ ಒಂದು ಆಲೂಗೆಡ್ಡೆ ಗಿಡನೂ ಹಾಕ್ಬಿಟ್ಟಿದ್ದೀನಿ, ಕಡ್ಡಿ ನಿಲ್ಸೋಕ್ಕೆ ಎಲ್ಲೂ ಜಾಗ ಇಲ್ಲ. ಇದೆಲ್ಲ ಸ್ವಲ್ಪ ಎಳೆ ಬಿಟ್ಕೊಳಂಗೆ ಆಗ್ಬಿಟ್ಟೈತೆ ಎಲ್ಲ. ಅದನ್ನೆಲ್ಲ ನೀಟಾಗಿ ಕಟ್ಕೋಬೇಕು. ಇನ್ನೊಂದು ಸಲ ಅದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಕಟ್ಟಿ ಎಲ್ಲ ರೆಡಿ ಮಾಡ್ತೀನಿ ಅಂತ. ಇವಾಗ ನಾನು ಈ ಪಾಟ್ಗಳು ಮಾತ್ರ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದರೆ ನಾನು ಶಂಖಪುಷ್ಪದ್ದು ಸೀಡ್ಸ್ನ ಹಾಕ್ಕೊಂಡಿದ್ದೆ, ಎಲ್ಲವೂ ಬಂದಿದ್ದಾವೆ, ಒಂದೂ ಮಿಸ್ ಆಗಿಲ್ಲ. ನಾನು ಎಷ್ಟು ಸೀಡ್ಸ್ ಹಾಕಿದ್ನೋ ಅಷ್ಟು ಗಿಡ ಬಂದಿದ್ದಾವೆ. ಇದನ್ನು ನಾನು ಒಂದು 2 ಪಾಟ್ಗೆ ಹಾಕ್ಕೊಳ್ತೀನಿ. ಇಲ್ಲಿ ಈರುಳ್ಳಿ ಹಾಕಿದ್ದೀನಿ ನೋಡಿ. ನಾನು ಇದನ್ನು ಹಾಕ್ಕೊಂಡಿರೋದು ಈರುಳ್ಳಿನ, ಅದ್ರದ್ದು ಹೂವು ಬರುತ್ತಲ್ವ, ಅದನ್ನು ಫ್ರೈಡ್ ರೈಸ್ಗೆ ಹಾಕೋರು ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಈ ಲೈನಲ್ಲೆಲ್ಲ ಫುಲ್ಲು ಸೇವಂತಿಗೆ ಗಿಡಗಳೇ ಇರೋದು. ಅಲ್ಲಿ ಹಿಂದೆಗಡೆ ಚಿಕ್ಕ ಚಿಕ್ಕ ಪಾಟ್ಗಳಿಗೆಲ್ಲ ಒಂದೊಂದು ಸೇವಂತಿಗೆ ಗಿಡಗಳನ್ನ ಹಾಕ್ಬಿಟ್ಟಿದ್ದೀನಿ. ಅವು ಕೂಡ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಅವನ್ನೆಲ್ಲ ಒಂದು ಸ್ಟೆಪ್ ಇಟ್ಟಿದ್ದೀನಿ. ಈ ಕಡೆ ಒಂದು ಲೈನಕ್ಕೆ ಒಂದು ಸ್ಟೆಪ್ ಇಟ್ಟಿದ್ದೀನಿ ಸೇವಂತಿಗೆ ಗಿಡಗಳನ್ನ. ಹಾಗೆ ಈ ಕಡೆ ನೋಡ್ಕೊಂಡು ಹೋದರೆ ಇದು ಇವಾಗ ಮೊನ್ನೆ ಹೊಸ್ದಾಗಿ ತೊಗೊಂಡಿರೋದು. ಎಷ್ಟು ಚೆನ್ನಾಗಿ ಮೊಗ್ಗಿತ್ತು ನಾನು ತೊಗೊಂಡಾಗ. ಇವಾಗೆಲ್ಲ ಅರಳಿದೆ. ಇವೆಲ್ಲ ಸೇವಂತಿಗೆ ಸಸಿಗಳು ನಾನು ಈಗೆಲ್ಲ ಹೊಸ್ದಾಗಿ ಹಾಕ್ಕೊಳ್ತಾ ಬಂದಿರೋದು. ಈ ಕಡೆ ಲೈನಿಗೆ ಜೋಡಿಸ್ಕೊಂಡು ನಾವಿಲ್ಲೆಲ್ಲ ಓಡಾಡ್ತಾ ಇರ್ತೀವಿ, ಅದಕ್ಕೆ ಎಲ್ಲ ಸೈಡಲ್ಲಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ನಾನು. ಪಾಟ್ಗಳಲ್ಲಿ ಇರೋವಂತಹ ಗಿಡಗಳನ್ನ ಈ ರೀತಿ ಒಳಗಡೆ ಗಾರ್ಡನ್ ಒಳಗಡೆ ಹೋಗೋಕ್ಕೆ ಜಾಗನೂ ಕೂಡ ಮಾಡ್ಕೊಂಡಿದ್ದೀನಿ ನಾನು ಇಲ್ಲೇನೆಯ ಸೈಡಲ್ಲಿ. ಈ ಕಡೆ ಸೈಡಲ್ಲಿ ಹೋದರೆ ಒಳಗಡೆ ಹೋಗ್ಬೋದು. ಇಲ್ಲಿ ಹಸಿ ಹೋಗ್ಬೋದು. ನಾವು ಒಳಗಡೆ ಕೆಲಸ ಮಾಡೋದಕ್ಕಾಗಿರ್ಬೋದು, ಏನಾದರೂ ಒಂದು ಕಿತ್ಕೊಳ್ಳೋಕ್ಕೆ ಆದರೂ ಆ ಕಡೆ ಜಾಗ ಇದೆ. ಮತ್ತು ಈ ಕಡೆ ಸೈಡ್ ಬಂದರೆ ಇಲ್ಲಿ ಎಲ್ಲ ನಾನು ದಾಸವಾಳದ ಕಟಿಂಗ್ಸ್ಗಳು ಮತ್ತು ಹೊಸ್ದಾಗಿ ಹಾಕಿರೋದು ಸೇವಂತಿಗೆ ಸಸಿಗಳು ಇಲ್ಲೂ ಒಂದು 2 ಪಾಟ್ಗೆ ಹಾಕ್ಕೊಂಡಿದ್ದೀನಿ ನಾನು. ಮಳ್ಳೆ ಗಿಡ ಹಾಕ್ಕೊಂಡಿದ್ದೀನಿ. ಆ ಗಿಡಕ್ಕೇ ಒಂದೊಂದೆರಡು ಇದನ್ನು ಹಾಕಿದ್ದೀನಿ. ಇದು ಒಂದು 7 ಸುತ್ತಿನ ಮಲ್ಲಿಗೆ ಗಿಡ ನನ್ನ ಹತ್ರ ಆಲ್ರೆಡಿ ಇದೆ. ಅದರದ್ದು ಇನ್ನೊಂದು ಐರ್ ಬಂದಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಕೈ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿತ್ತು. ಅದನ್ನೇ ಇಲ್ಲೊಂದು ಪಾಟಲ್ಲೊಂದು ಬೆಳೀಲಿ ಅಂದ್ಬಿಟ್ಟು ಕಿತ್ಕೊಂಬಂದು ಹಾಕಿದ್ದೀನಿ. ಇದು ಎಲ್ಲ ಕಟಿಂಗ್ಸ್ ಬಂದಿರೋದು. ಇದು ದಾಸವಾಳ ಗಿಡಗಳು ನಾನು ಹೊಸ್ದಾಗಿ ಹಾಕಿದಾಗ ಬಂದಿರುವಂತಹ ಕಟಿಂಗ್ಸ್ ಇವು. ಇದು ನಾನು ಹಾಕ್ಕೊಂಡಿರೋ ಕಟಿಂಗ್ಸ್ಗಳೇ ಬಂದಿರೋದು.
ಇದು ನೋಡಿದ್ರೆ ಇವೆಲ್ಲ ನಾನು ನರ್ಸರಿಯಿಂದ ತಂದಂತಹ ಇದ್ರ ಗಿಡಗಳು, ದಾಸವಾಳ ಗಿಡಗಳು ಒಂದು 4 ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅವು ಚೆನ್ನಾಗಿ ಬರ್ತಾಯಿದ್ದಾವೆ ನೋಡಿ. ದಿನ ಒಂದೊಂದು ಹೂ ಬರ್ತಾಯಿದೆ ಇವಾಗ. ನಾನು ಇದರಿಂದ ನರ್ಸರಿಯಿಂದ ತಂದ ಮೇಲೆ. ಹಾಗೆ ಪಕ್ಕದಲ್ಲಿ ನಾನು ಬದನೆ ಗಿಡ, ಉಳ್ಳಿ ಗಿಡ, ಕ್ಯಾರೆಟು ಎಲ್ಲ ಹಾಕ್ಕೊಂಡಿದ್ದೀನಿ. ಅದ್ರ ಒಳಗಡೆ ಗಾರ್ಡನ್ ಒಳಗಡೆ ಇವೆಲ್ಲ ಕಟಿಂಗ್ಸ್ಗಳು ನೋಡಿ, ಎಲ್ಲ ಚಿಗುರು ಬಂದಿದ್ದಾವೆ. ಕಟಿಂಗ್ಸ್ಗಳು ಯಾವುದೂ ಹಾಳಾಗಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದೆ ನಾನು, ಇದ್ರ ಗಿಡನ, ಇದು ಎಂಥರ ಗಿಡಪ್ಪ, ಬ್ರಹ್ಮಕಮಲ ಗಿಡನ, ಅದು ಕೂಡ ಚೆನ್ನಾಗಿ ಬಂದಿದೆ. ಇವೆಲ್ಲ ನಾನು ಸೀಡ್ಸ್ ಹಾಕ್ಕೊಂಡಿದ್ನಲ್ಲ, ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಅದರಿಂದ ಬಂದಿರೋಂತಹ ಗಿಡಗಳಿವು. ನಾನು ಅದನ್ನು ಲಾಸ್ಟ್ ವೀಡಿಯೋದಲ್ಲೂ ತೋರಿಸಿದೆ ಯಾವ ರೀತಿ ಸೀಡ್ಸ್ ಹಾಕ್ಕೊಂಡ್ರೆ ಬರ್ತವೆ ಅಂತ. ಇದು ಡ್ರ್ಯಾಗನ್ ಫ್ರೂಟ್ಸ್ ಗಿಡದ್ದು ಒಂದು ಕೊಂಬೆ ಮುರಿದೋಗಿತ್ತು ಅಂದ್ಬಿಟ್ಟು ಅದನ್ನ ಹಾಗೆ ಚುಚ್ಚಿದೆ, ಅದು ಕೂಡ ಚೆನ್ನಾಗಿ ಬಂದಿದೆ. ಇದು ಎಲ್ಲ ನಿಂಬೆಹಣ್ಣಿನ ಗಿಡಗಳು. ಇವೆಲ್ಲ ನಾನು ನಮ್ಮ ಗಿಡದಲ್ಲಿ ಬಿಟ್ಟಿದಾಗ ಹಣ್ಣು ನಾವು ಯೂಸ್ ಮಾಡ್ಕೊಂಡಿದ್ದು ನಿಂಬೆಹಣ್ಣು ಬೀಜದಲ್ಲಿ ಹಾಕ್ಕೊಂಡಿದ್ದೆ. ಅವು ಕೂಡ ಎಲ್ಲ ಚೆನ್ನಾಗಿ ಬಂದಿವೆ. ಇಲ್ಲೆಲ್ಲ ಸೊಪ್ಪು, ತರಕಾರಿ, ಉಳ್ಳಿ ಗಿಡನ ನಾನು ಲೈನಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲೆಲ್ಲ ಫುಲ್ಲು ಸುತ್ತ ಗಾರ್ಡನಲ್ಲಿ ಸುತ್ತ ಲೈನಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ, ಹುಳ್ಳಿಕಾಯಿ ಗಿಡನ. ನಾನು ಈ ಕಡೆ ಸೈಡಲ್ಲೆಲ್ಲ ಅಲ್ಲಿ ಬಂದಿರೋಂಥ ಪಾಟ್ಗಳೆಲ್ಲ 2 ಲೈನ್ ಜೋಡಿಸಿದ್ದೀನಲ್ಲ, ಅದನ್ನು ಈ ಕಡೆ ಸೈಡ್ಗೂ ಜೋಡಿಸ್ತೀನಿ. ಅವಾಗ ಇನ್ನೂ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಗಾರ್ಡನ್ನು. ಇದು ಸೌತೆಕಾಯಿ ಗಿಡಗಳು ನೋಡಿ, ಚಿಕ್ಕ ಚಿಕ್ಕ ಗಿಡದಲ್ಲೆಲ್ಲ ಆಲೆ ಕಾಯಿ ಬಿಡ್ತಾ ಇದೆ. ಅದಕ್ಕೂ ಕೂಡ ಎಲ್ಲ ದಾರಗಳನ್ನ ಕಟ್ಟಿದ್ದೀನಿ ಮೇಲ್ಗಡೆ ಹಬ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನೋಡಿ. ಇದು ಇಷ್ಟು ನಮ್ಮದು ಗಾರ್ಡನ್ದು ಇವತ್ತು ಮಾಡಿದಂತಹ ಕೆಲಸ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.